ಕಮೆಂಟ್ ಅಲ್ಲಿ ಬೈಯದ್ ಮರಿಬೇಡಿ. ಇನ್ ಪವರ್ ಅಲ್ಲಿರುವ ಒಂದು ಪಕ್ಷ ಬಿಜೆಪಿ, ನರೇಂದ್ರ ಮೋದಿ ಅವರದೇ ಒಂದು ಅಷ್ಟು ಇನ್ಸ್ಟಾಗ್ರಾಮ್ ಅಷ್ಟು ಫಾಲೋವರ್ಸ್ ಇಲ್ಲ, ಅದಕ್ಕಿಂತ ಜಾಸ್ತಿ ಮೀರ್ಕೊಂಡು ಜಾಸ್ತಿ ಆಗ್ಬಿಡಿದೆ. ನಮಸ್ಕಾರ. ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್ಸ್. ಸಬ್ಸ್ಕ್ರೈಬ್ ಶೇರ್ ಮಾಡೋದ್ ಮರಿಬೇಡಿ, ಕಮೆಂಟ್ ಅಲ್ಲಿ ಬೈಯದ್ ಮರಿಬೇಡಿ. ನಡೀರಿ, ಆಫೀಸಿಗೆ ರೆಡಿ ಆಗಿದ್ದೀವಿ, ಹೋಗೋಣ. ಪ್ರತಿದಿನ ಜೀವನ ಇಷ್ಟೇನಪ್ಪ. ನಡಿ, ಆಫೀಸು ಮನೆ, ಆಫೀಸು ಮನೆ, ಆಫೀಸು ಮನೆ. ನೀವ್ಯಾವ್ದು ಸಿಜೆಪಿ ಪಕ್ಷದ ಫಾಲೋವರ್ಸ? ಕಮೆಂಟ್ ಮಾಡಿ. ನಿಮ್ಗೆ ಗೊತ್ತಾ ಸಿಜೆಪಿ ಪಕ್ಷ ಅಂದ್ರೆ ಏನು ಅಂತ? ಕಮೆಂಟ್ ಮಾಡಿ. ಕಾಕ್ರೋಚ್ ಜನತಾ ಪಾರ್ಟಿ ಅಂತೆ, ಗಿಡ ಮಾಡ್ಕೊಂಡು ಹೋಗೋಣ ನಡಿ. ಜೈ ಮಕ್ಕಳಮ್ಮ ಟಿಪ್ಪು ಸುಲ್ತಾನ್, ಒಂದೇ ಮಾತ. ನಡೀರಿ, ಹೋಗೋಣ ಆಫೀಸ್ ಕಡೆಗೆ. ನಮ್ಮ ಗಾಡಿ ಇಲ್ಲಿಂದ ಇದೆ, ಜೈ ಅಂತ ಹೋಗೋಣ ಬನ್ನಿ. 28 ಕಿಲೋಮೀಟರ್ ಟ್ರಾವೆಲ್ ಮಾಡೋಕೆ, ಅದು ಒಂದ್ ಸೈಡ್. ಅದು ಬೇರೆ ಪೆಟ್ರೋಲ್ ಭಯಾನಕ ಜಾಸ್ತಿ ಆಗ್ತೈತೆ. ₹106 ಆಗೈತಪ್ಪ. ದಿನಾಗ್ಲೂ ₹107. ಸಾರಿ, ದಿನಾಗ್ಲೂ ₹1 ಜಾಸ್ತಿ ಆಗ್ತೈತೆ. ಹೆಲ್ಮೆಟ್ ಒಳಗೈತೆ. ಮೋದಿ ಹೇಳ್ತಾರೆ ಗೋಲ್ಡ್ ಯೂಸ್ ಮಾಡಬೇಡಿ, ಗೋಲ್ಡ್ ಪರ್ಚೇಸ್ ಮಾಡಬೇಡಿ, ಟ್ರಾವೆಲ್ ಜಾಸ್ತಿ ಮಾಡಬೇಡಿ. ಅವರೇ ನೋಡಿದ್ರೆ ಫಾರಿನ್ ಓಡಾಡ್ತಾರೆ, ಏನ್ ಮಾಡೋದು ಗೊತ್ತಿಲ್ಲ. ನಮ್ಗೆಲ್ಲ ಶಿಕ್ಷೆ ಪಾಠ ಹೇಳಿ ಅವರೇ ಈ ತರ ಓಡಾಡೋದು ಯಾಕೆ ಕೇಳ್ತಾರೆ? ಮೊದ್ಲೇ ನಮ್ ಇಂಡಿಯನ್ಸ್ ನಾವು ಹೇಳಿದ್ ಮಾತ್ ಕೇಳಲ್ಲ. ಇದು ಮಾಡ್ಬೇಡಿ ಅಂದ್ರೆ ಅದೇ ಮಾಡ್ತೀವಿ ನಾವು. ಏನ್ ಮಾಡೋಣ ನೋಡಿ. ನಮ್ ಗಾಡಿ ಇವತ್ತು ಹೊಡೆದಿದೆ, 50,000 ಕಿಲೋಮೀಟರ್ಸ್ ದಾಟಿದೆ. ಗಾಡಿ ತಗೊಂಡು 2 ವರ್ಷ ಆಗ್ತಿದೆ. 2 ವರ್ಷದಲ್ಲಿ 50,000 ಓಡಿಸಿದೀನಿ. 1 ವರ್ಷಕ್ಕೆ 25,000 ಓಡಿಸ್ತಾ ಇದೀನ. ಅದು ಬೇರೆ ಇವಾಗ ಬೇಗ ಆಫೀಸ್ ಹೋಗ್ತೀನ, ದಿನಾಗ್ಲೂ ಜಾಸ್ತಿ ಆಗ್ತಿದೆ. ನೋಡಿ, ಹೆಲ್ಮೆಟ್ ಹಾಕಿ ಸೇಫ್ ಆಗಿ ರೆಡಿ ಆಗಿದ್ದೀವಿ, ಹೋಗೋಣ ಮನೆ ಕಡೆಗೆ. ಮನೆಯಿಂದ ಆಫೀಸ್ ಕಡೆಗೆ. ಜೈ ಶ್ರೀರಾಮ್ ಕಿ ಜೈ ಅಂತ ನಾವು ಮಾಡೋದಿಲ್ಲ. ಆಫ್ ರೋಡ್, ಇಲ್ಲಿಂದ ಅಲ್ಲಿ ಹೋಗೋ ಫುಲ್ ಆಫ್ ರೋಡ್ ಇರುತ್ತೆ. ಮಳೆ ಗಿಳೆ ಬಂತು ಅಂದ್ರೆ ಫುಲ್ ಕಚ್ಕೊಂತದೆ. ಅಲ್ಲಿಂದ ರೋಡ್ ಚೆನ್ನಾಗಿದೆ. ನೋಡಿ ಹೋಗೋಣ. ಫ್ರೆಂಡ್ಸ್, ಇವಾಗ ಜಸ್ಟ್ ರೀಚ್ ಆಗಿದ್ದು. ಭಯಾನಕ ಮಳೆ ಇವತ್ತು. ನೋಡಿ, ಇದು ರೈನ್ ಕೋಟ್ ಎಲ್ಲ ಫುಲ್ ನೆಂದೋಗ್ಬಿಡಿ. ರೈನ್ ಕೋಟ್ ಇರೋದ್ರಿಂದ ನಾನು ಫುಲ್ ಸೇಫು. ಇಲ್ಲ ಅಂದಿದ್ರೆ ನಾನು ಫುಲ್ ನೆಂದೋಗ್ಬಿಡಿ. ನನ್ನ ಶೂ ಎಲ್ಲ ನೆಂದಿ ಫುಲ್ ಕಾಲ್ಗಿಲ್ಲ ನೆಂದೋಗ್ಬಿಡೈತೆ. ಅದು ಆಫೀಸಿಗೆ ಬಂದಿದ್ದೀನಿ, ರೈನ್ ಕೋಟ್ ಇರೋದ್ರಿಂದ ಸೇಫು. ನಡಿ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಸ್ಲೇವ್ ಮೋಡ್. ಕೆಲಸ ಮಾಡೋಣ ಫ್ರೆಂಡ್ಸ್. ಮುಗಿದ್ದು ನಮ್ಮ ಸ್ಲೇವ್ ಮೋಡ್. ನೋಡಿ, ಬೆಳಗ್ಗೆ ಬಂದಿದ್ದು ನಾನು ರೈನ್ ಕೋಟ್ ಫುಲ್ ಹಂಗೆ ಬಿಟ್ಟೋಗಿದ್ದೀನಿ ಗಾಡಿ ಮೇಲೆ. ಫುಲ್ ಎಲ್ಲ ಇವಾಗ ತೆಗಿಬೇಕೆಲ್ಲ, ಫೋಲ್ಡ್ ಮಾಡ್ಕೊಂಡು ನಡಿ ನಾವು ಹೋಗೋಣ ನಮ್ಮ ಮನೆ ಕಡೆ. ಓಹೋ, ಇನ್ನು ಹಂಗಂಗೆ ಐತೆ ನೀರು. ಹೇ ಫ್ರೆಂಡ್ಸ್, ಜಸ್ಟ್ ರೀಚ್ ಹೋಮ್. ಇವಾಗ ಜಸ್ಟ್ ರೀಚ್ ಆಗಿದ್ದು ಮನೆಗೆ. ನಾನು ಇವತ್ತು ಏನ್ ನೋಡ್ತಾ ಇದ್ದೆ, ಸಿಜೆಪಿ ಅಂತ ನೀವು ನೋಡಿದ್ದೀರಾ, ಕಾಂಗ್ರೆಸ್ ಜನತಾ ಪಾರ್ಟಿ ಅಂತ. ಅದು ಏನಪ್ಪ ಗೊತ್ತಿಲ್ಲ, ಎಷ್ಟು ಮಿಲಿಯನ್ ಫಾಲೋವರ್ಸ್ ಗೊತ್ತಾ? ಜಸ್ಟ್ 4 to 5 days ಅಲ್ಲಿ 12 ಮಿಲಿಯನ್ ಫಾಲೋವರ್ಸ್. ನಮ್ಮ ಬಿಜೆಪಿ ನಮ್ಮ ಇನ್ ಪವರ್ ಅಲ್ಲಿರುವ ಒಂದು ಪಕ್ಷ ಬಿಜೆಪಿ, ನರೇಂದ್ರ ಮೋದಿ ಅವರದೇ ಒಂದು ಅಷ್ಟು ಇನ್ಸ್ಟಾಗ್ರಾಮ್ ಅಷ್ಟು ಫಾಲೋವರ್ಸ್ ಇಲ್ಲ, ಅದಕ್ಕಿಂತ ಜಾಸ್ತಿ ಮೀರ್ಕೊಂಡು ಜಾಸ್ತಿ ಆಗ್ಬಿಡಿದೆ ಅಷ್ಟು ಫಾಲೋವರ್ಸ್. ನಾನು ಅದನ್ನ ನೋಡಿದೆ. ನಾನು ಅದನ್ನ ಹೌದು ಮ್ಯಾನಿಫೆಸ್ಟೋ ನೋಡಿದೆ. ಮ್ಯಾನಿಫೆಸ್ಟೋ ಕ್ರೇಜಿ ಆಗೈತೆ. ಲಾಗಿನ್ ಆಗ್ಬೇಕಾದ್ರೆ ಮೆಂಬರ್ ಏನೇನಂತಂದ್ರೆ ಲೇಸಿ ಆಗಿರ್ಬೇಕಂತೆ, ಅನ್ಎಂಪ್ಲಾಯ್ಡ್ ಅಂತೆ, ಅದೇನೇನೋ ಇದಪ್ಪ. ನೀವು ಚೆಕ್ಔಟ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ ಹೇಗಿರುತ್ತೆ, ಹೇಗಿತ್ತು, ನಿಮ್ಗೆ ಏನ್ ಫೀಲ್ ಆಗುತ್ತೆ, ಅವ್ರನ್ನ ಪವರ್ ಬರ್ಬೋದಾ ಅಂತ. ಅವ್ರದ್ದೊಂದು ಮ್ಯಾನಿಫೆಸ್ಟೋನೇ ಮಸ್ತ್ ಆಗೈತೆ. 33% ಪ್ಲಸ್ 50% ಅಂತೆ. ಯಾವ್ದೇ ಒಂದು ಲೆಜಿಸ್ಲೇಟಿವ್ ಸೀಟ್ಸ್ ಅಲ್ಲಿ ಅದು ಚೇಂಜ್ ಮಾಡಾಗಲ್ವಂತೆ. ಎಕ್ಸ್ಟ್ರಾ 50%, 33% ಇವಾಗ ಕರೆಂಟ್ ಆಗೈತೆ. ನೆಕ್ಸ್ಟ್ ಅವ್ರನ್ನ 50% ಮ್ಯಾನಿಫೆಸ್ಟೋ ಅಂತ ಏನೇನೋ ಐತಪ್ಪ ಮ್ಯಾನಿಫೆಸ್ಟೋ. ಅದೇನಾದ್ರು ಎಲೆಕ್ಷನ್
ಪವರ್ ಅಲ್ಲಿ ಇರ್ತಾರೆ, ಎಲೆಕ್ಷನ್ ಕಮಿಷನ್ ಇರ್ತಾರೆ, ಅವ್ರೇನಾದ್ರು ಡಿಲೀಟ್ ಮಾಡೋದು ವ್ಯಾಲ್ಯೂಡ್ ಇಲ್ಲಾಂದ್ರೆ ಕರೆಕ್ಟ್ ಆಗಿ ಆಗಿರೋ ವೋಟ್ಸ್ ನ ಡಿಲೀಟ್ ಮಾಡೋದು, ಅವನ್ನ ಡೈರೆಕ್ಟ್ ಆಗಿ ಟೆರರಿಸ್ಟ್ ಆಕ್ಟ್ ಅಲ್ಲಿ ಆಗ್ತಾವಂತಪ್ಪ. ಅದೇನೇನೋ ಐತೆ ಸೈಕ್ ಆಗಿ ಮಾಡೋದಪ್ಪ. ಅದು ಹೊಸ ಚೇಂಜಸ್ ನೋಡ್ಲೇಬೇಕು, ಮಸ್ತಾಗಿರ್ತದೆ. ನಾನು ನೋಡಿ ನಾನು ಅಂತೂ ನೋಡಿ ನಾನಂತೂ ಒಂಥರ ಖುಷಿ ಆಗ್ಬಿಟ್ಟಿದೀನಿ, ಏನೇನೋ ಆಗ್ಬಿಟ್ಟಿದೆಪ್ಪ ಅಂತ. ಸೋಷಿಯಲ್ ಮೀಡಿಯಾ ನೋಡಿ ಎಷ್ಟು ಪವರ್ಫುಲ್ ಆಗೈತೆ. ಜಸ್ಟ್ ಒನ್ ಪೋಸ್ಟ್, ಆ ಪೋಸ್ಟ್ ಮಾಡಿ ಮಂಚನು ಇಂಡಿಯಾದಲ್ಲಿ ಇಲ್ಲ ಗೊತ್ತಾ. ಇಸ್ ನಾಟ್ ಅನ್ NRI ಪರ್ಸನ್, ಅವನು ಇಂಡಿಯನ್ ರೆಸಿಡೆಂಟ್ ಅಲ್ಲ ಇವಾಗ ಕರೆಂಟ್ಲಿ. ಏನ್ ಮಾಡೋದು, ಅಲ್ಲಿ ನೋಡಿದ್ರೆ ಮೋದಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಡ್ತಾವ್ರೆ, ಅದನ್ನೇನೇನೋ ಮಾಡ್ತಾರೆ ಜನ. ಯಪ್ಪ ಸೈಕ್ ಆಗ್ಬಿಡೈತ್ ಗುರು ಜನ, ಏನೇನೋ ಮಾಡ್ತಾವೆ. ಮೋದಿನೇ ಏನೇನೋ ಮಾಡ್ತಾವೆ. ಸೋಷಿಯಲ್ ಮೀಡಿಯಾ ಫೀಲ್ ಮಾಡ್ತೀನಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಎಲ್ಲ ಹಾಕ್ತೀನಿ, ಆ ತರ ಏನಿಲ್ಲ. ಬಟ್ ಸೋಷಿಯಲ್ ಮೀಡಿಯಾ ಇಷ್ಟು ಪವರ್ಫುಲ್ ಅಲ್ಲ, ಏನೇನೋ ಚೇಂಜ್ ಮಾಡ್ಬಿಡುತ್ತೆ ಒಂದೇ ಒಂದು ಪೋಸ್ಟ್ ಅಲ್ಲಿ, ಒಂದೇ ಒಂದು ವಿಷಯದಲ್ಲಿ ಒಂದೇನಾದ್ರು ವೈರಲ್ ಆಯ್ತು ಅಂತಂದ್ರೆ. ಇವಾಗ ನಾವೆಲ್ಲ ಯಾವಾಗ ವೈರಲ್ ಆಗ್ತೀವೋ ಗೊತ್ತಿಲ್ಲ, ವೈರಲ್ ಆಗೋದು ಗೊತ್ತಿಲ್ಲ. ಬಟ್ ಸ್ಟಿಲ್ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದಾನೆ. ನಾವು ಒಂದಿನ ಆಗ್ಬೋದು ಅಥವಾ ಏನೋ ಗೊತ್ತಿಲ್ಲ. ದೇವತೆಯಿಂದ ಎಲ್ಲ ಆಗ್ಲಿ, ಒಳ್ಳೇದಾಗ್ಲಿ. ಜೈ ಶ್ರೀರಾಮ್ ಅಂತ ಹೋಗ್ತಾ ಇರೋದು, ಮಾಡ್ತಾ ಇರೋದು ಅಷ್ಟೇ. ಆಮೇಲೆ ಏನೇ ಸ್ಕಿಲ್ ಇದು ವರ್ಕ್ ಮಾಡಿ ಅದ್ರ ಮೇಲೆ, ಯಾಕಂದ್ರೆ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಜಸ್ಟ್ ಕಲಿಯೋದಲ್ಲ, ಮಾಡೋದಲ್ಲ. ಒಂದು ಪ್ಯಾಷನ್ ಇದೆ, ಪ್ಯಾಷನ್ ವರ್ಕ್ ಮಾಡಿ. ಬಟ್ ಡೋಂಟ್ ವೇಸ್ಟ್ ಯೋರ್ ಟೈಮ್. ಐ ಡೂ ಆಲ್ಸೋ ವರ್ಕ್, ಯು ಡೂ ಆಲ್ಸೋ ವರ್ಕ್, ದಟ್ಸ್ ಫೈನ್. ಬಟ್ ದಿನಕ್ಕೆ ಒಂದಿಷ್ಟು ಅವರ್ಸ್ ಅಂತ ಒಂದು ಏನ್ ಪ್ರೊಡಕ್ಟಿವಿಟಿ ಅದೇ